ಆರೋಗ್ಯ ಮತ್ತು ಪ್ರೀತಿ ಇವೆರಡಕ್ಕೂ ತುಂಬ ಚೆನ್ನಾಗಿರೋ ಒಳ್ಳೆ ಸಂಬಂಧ ಇದೆ. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮಗೆ ಈ 5 ರೀತಿಯ ಪ್ರೀತಿಗಳು ಅಗತ್ಯ. ಯಾವುದಪ್ಪ ಅಂದರೆ ಕುಟುಂಬದ ಪ್ರೀತಿ, ತಾಯಿ ಪ್ರೀತಿ, ಮತ್ತು ರೊಮ್ಯಾಂಟಿಕ್ ಪ್ರೀತಿ. ರೊಮ್ಯಾಂಟಿಕ್ ಅಂದರೆ ಗಂಡ ಹೆಂಡತಿ ಅಥವಾ ಲವರ್ಸು. ಇನ್ನೊಂದು ಸ್ನೇಹಿತರ ಪ್ರೀತಿ, ಇನ್ನೊಂದು ಬಂದ್ಬಿಟ್ಟು ಸೆಲ್ಫ್ ಲವ್, ಸ್ವಯಂ ಪ್ರೀತಿ ಇರಬೇಕು. ನಮಗೇನಾದ್ರೂ ಈ ಪ್ರೀತಿಗಳು ಕಮ್ಮಿ ಆಗ್ತಿದ್ರೆ ನಮ್ಮ ಆರೋಗ್ಯ ಪ್ರಾಬ್ಲಮ್ ಆಗುತ್ತೆ. ಇದರಿಂದ ಇರೋ ಸೈನ್ಸ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಬಾಡಿಲಿ ಡೊಪಮೈನ್ ಹಾರ್ಮೋನು ರಿಲೀಸ್ ಆಗುತ್ತೆ. ಇದು ನಮಗೆ ಸಂತೋಷ ಕೊಡುತ್ತೆ. ಆದರೆ ನಮ್ಗೇನಾರ ಪ್ರೀತಿ ಕಮ್ಮಿ ಆದರೆ ಇದು ರಿಲೀಸ್ ಮಾಡೋ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೊಂದು ಆಕ್ಸಿಟೋಸಿನ್ ಅಂತ ಹಾರ್ಮೋನ್ ಇರುತ್ತೆ. ಇದು ಬಂದ್ಬಿಟ್ಟು ರೊಮ್ಯಾಂಟಿಕ್ ಪ್ರೀತಿ ಜಾಸ್ತಿ ಆದಾಗ ರಿಲೀಸ್ ಆಗುತ್ತೆ. ಇದು ನಮಗೆ ಬ್ಲಡ್ ಪ್ರೆಷರ್ನ ನಾರ್ಮಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ಕಾರ್ಟಿಸೋಲ್ ಅಂತ ಅಂದ್ಬಿಟ್ಟು ಸ್ಟ್ರೆಸ್ ಹಾರ್ಮೋನ್ ಇದೆ. ಈ ಹಾರ್ಮೋನ್ ಬಂದ್ಬಿಟ್ಟು ನಮಗೆ ಇಮ್ಯುನಿಟಿ ಬೂಸ್ಟ್, ಡೈಜೆಷನ್ ಪ್ರಾಬ್ಲಮ್ ಹೆಲ್ಪ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು ಎಲ್ಲ ಪ್ರೀತಿ ಕಮ್ಮಿ ಆದಾಗ ನಿಮಗೆ ಈ ಸಿಂಟಮ್ಸ್ಗಳು ತೋರಿಸ್ಕೊಳ್ಳುತ್ತೆ. ಈ ವಿಡಿಯೋನ ನಿಮಗೆ ಯಾರ್ಯಾರು ಪ್ರೀತಿ ಕೊಟ್ಟಿರಲ್ವೋ, ನಿಮ್ಮ ಆರೋಗ್ಯ ಹಾಳಾಗೋಕ್ಕೆ ಅವರೇ ಕಾರಣ ಅಂತ ಅವರಿಗೆ ಟ್ಯಾಗ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.